ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ಇವತ್ತು ಹಲಸಿನ ಹಣ್ಣಿನ ದೋಸೆನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಹಲಸಿನ ಹಣ್ಣನ್ನು ಇಷ್ಟಪಡೋರೆಲ್ಲ ಈ ರೆಸಿಪಿನ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಹೇಗೂ ಈಗ ಹಲಸಿನ ಹಣ್ಣು ಸೀಸನ್ ಅಲ್ವಾ, ಸೊ ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಸೊ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ನಾನಿಲ್ಲಿ 1 ಲೋಟದಷ್ಟು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಅಂದರೆ ಇದನ್ನು ನಾನು ರಾತ್ರಿ ನೆನೆಹಾಕ್ತಿರೋ ಅಂಥದ್ದು. ಸೊ ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಇದನ್ನು 2-3 ಸಲ ವಾಶ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸೊಸೈಟಿ ಅಕ್ಕಿಯಲ್ಲಿ ತುಂಬಾ ಧೂಳಿರುತ್ತೆ, ಹಾಗಾಗಿ. ಸೊ ಈಗ 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಆ ನೀರನ್ನ ಬಸಿದು ಮತ್ತೆ ಒಳ್ಳೆ ನೀರನ್ನ ಹಾಕಿ ಇದನ್ನು ನೆನೆ ಹಾಕೋಕ್ಕೆ ಬಿಡಬೇಕು. ಮಿನಿಮಮ್ 4 ಅವರ್ಸ್ ಬಿಟ್ಟರೆ ಆಗುತ್ತೆ. ಸೊ ನಾನು ನಾಳೆ ಬೆಳಗ್ಗೆ ದೋಸೆ ಮಾಡ್ತಿರೋದು. ಸೊ ಹಾಗಾಗಿ ಈಗಲೇ ಅಂದರೆ ರಾತ್ರಿನೇ ನಾನು ಅಕ್ಕಿ ನೆನೆಸ್ತಿರೋ ಅಂಥದ್ದು. ಮೊನ್ನೆ ರಿಲೇಟಿವ್ದು ಮ್ಯಾರೇಜ್ ಫಂಕ್ಷನ್ ಇತ್ತು ಅಂತೇಳಿ ಊರಿಗೆ ಹೋಗಿದ್ವಿ. ಹಾಗೆ ಬರೋವಾಗ ನಾದಿನಿ ಮನೆಗೆ ಹೋಗಿ ಅಲ್ಲಿಂದ ಹಲಸಿನ ಹಣ್ಣನ್ನು ತೊಗೊಂಡು ಬಂದಿದ್ವಿ. ಸೊ ಹಾಗಾಗಿ ಇವತ್ತು ದೋಸೆ ಮಾಡೋಣ ಅಂತೇಳಿ ನಾನು ಹಲಸಿನ ಹಣ್ಣನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಹಲಸಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಹಲಸಿನ ಹಣ್ಣಿಂದ ಎಲ್ಲ ರೆಸಿಪಿಗಳು ಅಷ್ಟೇ ಇಷ್ಟ ಆಗುತ್ತೆ. ನಾನು ಈ ಲೋಟದಲ್ಲಿ 1 ಲೋಟದಷ್ಟು ಸೊಸೈಟಿ ಅಕ್ಕಿನ ತೊಗೊಂಡಿದ್ದು. ಸೊ ನಾನು ಅಕ್ಕಿನ ರಾತ್ರಿನೇ ನೆನೆಗಾಕಿದ್ದೆ. ಆಲ್ರೆಡಿ ನೆನೆಗಾಕೋ ಮುಂಚೆನೇ 2 ಸಲ ಚೆನ್ನಾಗಿ ವಾಶ್ ಮಾಡಿದ್ದೆ. ಆದರೆ ಈಗ ಅಷ್ಟೇ ಮತ್ತೆ 2 ಸಲ ನೀರು ಬದಲಾಯಿಸ್ತೀನಿ. ಇದನ್ನ ಚೆನ್ನಾಗಿ ತೊಳೆದು ನೀರು ಕಂಪ್ಲೀಟಾಗಿ ಬಸ್ತು ತೊಗೊಬರ್ತೀನಿ. ಸೊ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಸೊ ನಾನೇನು ತೊಳೆದಿಟ್ಕೊಂಡಿದ್ನಲ್ಲ ಅಕ್ಕಿ ಪೂರ್ತಿ ನೀರನ್ನ ತೆಗೆದಿದ್ದೀನಿ. ಸೊ ಇದನ್ನು ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ಕೆಲವೊಬ್ಬರು ಹಲಸಿನ ಹಣ್ಣನ್ನು ಸಪ್ರೇಟಾಗಿ ರುಬ್ಕೋತಾರೆ, ಹಾಗೆ ಅಕ್ಕಿನೇ ಸಪ್ರೇಟಾಗಿ ರುಬ್ಕೊಂಡು ಕೊನೆಯಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾರೆ. ಅದಕ್ಕಿಂತ ಈ ರೀತಿಯಾಗಿ ಅಕ್ಕಿ, ಹಲಸಿನ ಹಣ್ಣು, ಕಾಯಿ ತುರಿನ ಎಲ್ಲನೂ ಮಿಕ್ಸ್ ಮಾಡಿ ರುಬ್ಬೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಇದೇ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದು. ಸೊ ಇದೇ ಲೋಟದಲ್ಲಿ 1 ಲೋಟದಷ್ಟು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಹಲಸಿನ ಹಣ್ಣು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹ ಹಲಸಿನ ಹಣ್ಣು. ಕೆಂಪು ಹಲಸಿನ ಹಣ್ಣು ಬರುತ್ತಲ್ಲ, ಅದನ್ನು ಕೂಡ ಹಾಕೋಬೋದು. ಇದೇ ಮಿಕ್ಸಿಂಗ್ ಬೌಲ್ಗೆ ನಾನೀಗ 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ತೆಂಗಿನಕಾಯಿ ತುರಿನೂ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ತೆಂಗಿನಕಾಯಿ ತುರಿ ಏನಾದರೂ ಜಾಸ್ತಿ ಆದರೆ ಹಲಸಿನ ಹಣ್ಣಿನ ಫ್ಲೇವರ್ ಕಡಿಮೆ ಆಗುತ್ತೆ, ಅದಷ್ಟು ಗೊತ್ತೇ ಆಗೋದಿಲ್ಲ. ಹಾಗಾಗಿ ತೆಂಗಿನಕಾಯಿ ತುರಿ ಸ್ವಲ್ಪ ರುಚಿಗಷ್ಟೇ ಹಾಕ್ಕೊಳ್ತಿರೋದು. ಹಾಗಾಗಿ ನಾನು ಈ ಅಳತೆಗೆ 2 ಟೇಬಲ್ ಸ್ಪೂನಷ್ಟು ಮಾತ್ರ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ದೋಸೆ ಮಾಡೋಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಬೆಲ್ಲನ ಬಳಸ್ತಾ ಇದ್ದೀನಿ. ಆಲ್ರೆಡಿ ಹಲಸಿನ ಹಣ್ಣು ತುಂಬಾ ಹಣ್ಣಾಗಿದೆ, ಹಾಗೆ ತುಂಬ ಸಿಹಿ ಕೂಡ ಇದೆ. ಹಾಗಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಬೇಕಾದರೆ ನೀವು ಬೇಕಾದರೆ ಇನ್ನೂ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಸ್ವಲ್ಪ ರುಚಿಗಷ್ಟೇ ಹಾಕ್ಕೊಳ್ತಾ ಇರೋವಂಥದ್ದು. ಸೊ ನಾನಿಲ್ಲಿ ಒಂದು ಜಾರ್ ತೊಗೊಂಡು ಉಪ್ಪು ಮತ್ತು ಬೆಲ್ಲನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಿಕ್ಸಿಂಗ್ ಬೌಲ್ಗೆ ಹಾಕೋಬೋದಿತ್ತು, ಆದರೆ ಅದು ನೀರು ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಡೈರೆಕ್ಟ್ ಜಾರ್ಗೆ ಹಾಕ್ತಾಯಿದ್ದೀನಿ. ಸೊ ಈಗ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅಕ್ಕಿ, ಹಲಸಿನ ಹಣ್ಣು, ಕಾಯಿ ತುರಿ, ಅದನ್ನೆಲ್ಲ ಇದೇ ಜಾರಿಗೆ ಹಾಕಿ ರುಬ್ಕೋಬೇಕು. ಸೊ ನಾನು ಇದನ್ನು 2 ಸಲ ರುಬ್ತೀನಿ. ಸ್ವಲ್ಪನೇ ಹಾಕ್ಕೊಂಡು 2 ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ರುಬ್ತಾ ಇದ್ದೀನಿ. ದೋಸೆ ಎಲ್ಲ ರುಬ್ತೀವಲ್ಲ ಅದಕ್ಕೆ ಇದನ್ನು ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಸೊ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ನೀಟಾಗಿ ರುಬ್ಕೋತೀನಿ. ಇದು ನುಣ್ಣಗೆ ರುಬ್ಬಿಲ್ಲ. ಸೊ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕಾಗತ್ತೆ. ಸೊ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಸೊ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತೀನಿ. ಸೊ ನೋಡಿ, ಇದೇ ರೀತಿಯಾಗಿ ಇನ್ನೂ ಸ್ವಲ್ಪ ಮಿಕ್ಸಿಂಗ್ ಇತ್ತಲ್ವ ಅದನ್ನು ಕೂಡ ರುಬ್ಕೊಬರೋಣ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಇದನ್ನು ಅಷ್ಟೇ ಕಂಪ್ಲೀಟಾಗಿ ರುಬ್ಕೊಂಡಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು, ಲಾಸ್ಟ್ ಟೈಮ್ ರುಬ್ಬಿದ್ದಕ್ಕೂ ಇವಾಗ ರುಬ್ಬಿದ್ದಕ್ಕೂ ಕಲರ್ ವ್ಯತ್ಯಾಸ ಇದೆ. ಯಾಕಂತೇಳಿದ್ರೆ ಮುಂಚೆ ಇದಕ್ಕೆ ನಾನು ಬೆಲ್ಲ ಹಾಕಿ ರುಬ್ಬಿದ್ನಲ್ಲ, ಹಾಗಾಗಿ ಹಾಗೆ ಕಾಣ್ತಿದೆ ಅಷ್ಟೇ. ಸೊ ಈಗ ಎರಡನ್ನೂ ಒಂದೇ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಸ್ವಲ್ಪ ನೀರು ಹಾಕಿ ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಇದನ್ನು ಸ್ವಲ್ಪ ದಪ್ಪವಾಗಿ ರೆಡಿ ಮಾಡ್ಕೋಬೇಕು ಹಿಟ್ಟನ್ನು, ಅಂದರೆ ಇಡ್ಲಿ ಹಿಟ್ಟಿನ ಬ್ಯಾಟರ್ ಮಾಡ್ಕೋತೀವಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು. ಸೊ ನೀವೀಗ ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ ನೀರು ಬೇಕಾ ಬೇಡವಾ ಅಂತೇಳಿ. ಸೊ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ ರೆಡಿಯಾಗಿ ಹೋಗುತ್ತೆ. ನೋಡ್ಬೋದು ನೀವಿಲ್ಲಿ ನಾನು ಅದಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಈಗ ಬ್ಯಾಟರ್ ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಚಟ್ನಿನ ಮಾಡ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ ಹಲಸಿನಣ್ಣು ದೋಸೆಗೆ ಕಾಂಬಿನೇಷನ್ ಆಗಿ ಈ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ 5 ಹಸಿರುಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಜಾಸ್ತಿನೇ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಳ್ಳುಳ್ಳಿ. ಈ ಚಟ್ನಿಗೆ ನಾನಿಲ್ಲಿ ಹುಣಸೆಹಣ್ಣು ಬಳಸ್ತಾ ಇಲ್ಲ. ನಾರ್ಮಲಾಗಿ ನಾವು ಚಟ್ನಿಗೆ ಹುಣಸೆಹಣ್ಣು ಹಾಕ್ತೀವಿ ಅಲ್ವಾ. ಸೊ ಈ ದೋಸೆಗೆ ನೀವು ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತೀರಾ ಅಂತ ಹೇಳಿದ್ರೆ ಹುಣಸೆಹಣ್ಣು ಹಾಕೋಕೆ ಹೋಗಬೇಡಿ. ಸೊ ಖಾರನೂ ಅಷ್ಟೇ, ನಿಮ್ಗೇನಾದರೂ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇಷ್ಟು ಪ್ರಮಾಣದಲ್ಲಿ ಹಸಿರುಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇಲ್ಲ ಖಾರ ಕಡಿಮೆ ಬೇಕು ಅಂತ ಇದ್ದರೆ ನೀವು ಒಂದು ಸ್ವಲ್ಪ ಹಸಿರುಮೆಣಸಿನ್ಕಾಯಿನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಹೇಗೋ ನೀವು ಡೈಲಿ ಬಳಸಿ ಗೊತ್ತಿರುತ್ತಲ್ವ ಖಾರ ಜಾಸ್ತಿನ ಹೇಗೆ ಏನು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಅದು ಖಾರ ಎಷ್ಟಿದೆ ಅಂತೇಳಿ ಅಂದಾಜು ಮೇಲೆ ಸೊ ನೀವು ಹಸಿರುಮೆಣಸಿನ್ಕಾಯಿನ ಬಳಸ್ಕೋಬೇಕಾಗತ್ತೆ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಬರೋಣ. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೊಳ್ತೀನಿ. ಸೊ ನಾನಿಲ್ಲಿ ಒಂದು ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ ಕಾಯಿ ತುರಿ ಎಲ್ಲ ಹಾಕ್ಕೊಳ್ಳೋಣ. ಯೂಶ್ವಲಿ ನಾವು ಚಟ್ನಿಗೆ ಕಡಲೆ ಅಥವಾ ಕಡಲೆ ಬೀಜ ಅಥವಾ ಬೇಳೆ ಯಾವುದಾದ್ರೂ ಹಾಕ್ತೀವಿ ಅಲ್ವಾ, ಇದಕ್ಕೆ ಏನೂ ಹಾಕ್ತಾಯಿಲ್ಲ. ಸೊ ಹಸಿರುಮೆಣಸಿನ್ಕಾಯಿ ಇದನ್ನು ನೀವು ಹುರಿದಾದ್ರೂ ಹಾಕ್ಕೋಬೋದು, ಹಾಗೆ ಹಸಿದಾದ್ರೂ ಹಾಕ್ಕೋಬೋದು. ಇಲ್ಲ ಇದ್ರ ಬದಲಾಗಿ ನೀವು ಒಣಮೆಣಸಿನ್ಕಾಯಿ ಕೂಡ ಬಳಸ್ಬೋದು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಉಪ್ಪು. ಸೊ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ತರ್ತರಿಯಾಗಿ ರುಬ್ಕೊಳ್ಳೋಣ. ಸೊ ನೋಡ್ಬೋದು ನೀವಿಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ. ಸೊ ಹೇಳಿದ್ನಲ್ಲ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಇಲ್ಲಿ ನಾನು ಫ್ಲೇಮ್ನ ಆನ್ ಮಾಡಿ ಒಂದು ದೋಸೆ ತವಾನ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಟಿಶ್ಯೂ ಸಹಾಯದಿಂದ ಎಲ್ಲ ಕಡೆನೂ ಕೂಡ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಸೊ ಈಗ ಚೆನ್ನಾಗಿ ತವಾ ಬಿಸಿ ಆಗಲಿ. ಸೊ ಈಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋ ಅಂತಹ ಬ್ಯಾಟರಿಂದ ಒಂದು ತೆಳುವಾಗಿ ಫಸ್ಟ್ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ನೀವು ಈ ರೀತಿ ಆದರೂ ದೋಸೆ ಹಾಕ್ಕೋಬೋದು, ಇಲ್ಲ ಅಂದರೆ ಸೆಟ್ ದೋಸೆ ಎಲ್ಲ ಹಾಕ್ಕೊಳ್ತೀವಲ್ಲ ಆ ರೀತಿ ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ ತುಂಬ ತೆಳುವಾಗಿ ಹಾಕ್ಕೊಳ್ತಾ ಇಲ್ಲ, ಮೀಡಿಯಮ್ ಸೈಜಲ್ಲಿ ನಾನಿಲ್ಲಿ ಒಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೇನೆ ನಿಮಗೆ. ಸೊ ಈಗ ಇದಕ್ಕೆ ಎಲ್ಲ ಕಡೆನೂ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನೀವು ಎಣ್ಣೆನೇ ಬಳಸಬೇಕು ಅಂತಿಲ್ಲ, ತುಪ್ಪ ಕೂಡ ಬಳಸ್ಬೋದು, ಆದರೆ ನಾನಿಲ್ಲಿ ಎಣ್ಣೆನ ಬಳಸ್ತಾ ಇದ್ದೀನಿ. ಸೊ ಒಂದು ಸೈಡ್ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಇನ್ನೊಂದು ಸೈಡ್ ಕೂಡ ಅದೇ ರೀತಿಯಾಗಿ ಬಿಸಿ ಮಾಡ್ಕೊಳ್ಳೋಣ. ಸೊ ನೋಡಿ ದೋಸೆ ರೆಡಿ ಆಯಿತು. ಇದೇ ರೀತಿಯಾಗಿ ನಾನೀಗ ಒಂದು ದಪ್ಪ ದೋಸೆನ ಹಾಕಿ ತೋರಿಸ್ತೀನಿ. ಸೊ ಈ ರೀತಿಯಾಗಿ ಸೆಟ್ ದೋಸೆ ಥರ ಕೂಡ ನೀವು ಹಾಕ್ಕೋಬೋದು. ಈ ರೀತಿಯಾಗಿ ದೋಸೆನ ದಪ್ಪವಾಗಿ ಹಾಕ್ಕೊಂಡ್ರೆ ಇದನ್ನು ನೀವು ತಣ್ಣಗಾದ ಮೇಲೂ ಕೂಡ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀವು ತುಂಬ ತೆಳುವಾಗಿ ಏನಾದರೂ ಹಾಕ್ಕೊಂಡ್ರೆ ಅದು ತಣ್ಣಗಾದ ಮೇಲೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ತಿನ್ನೋಕ್ಕೆ. ಸೊ ಈ ರೀತಿಯಾಗಿ ದಪ್ಪವಾಗಿ ದೋಸೆನ ಹಾಕ್ಕೊಳ್ಳಿ. ಅಂದರೆ ಈ ದೋಸೆ ಹಲಸಿನ ಹಣ್ಣಿನ ದೋಸೆ ಈ ರೀತಿಯಾಗಿ ದಪ್ಪಾಗಿ ಹಾಕ್ಕೊಂಡ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಅಂತೇಳಿ. ನೋಡಿ ಈ ಥಿಕ್ನೆಸ್ಸಲ್ಲಿ ನಾನು ಮಾಡಿದ್ದೀನಿ. ಫಸ್ಟ್ ಒಂದು ದೋಸೆ ಮಾಡಿದೆ ನೋಡಿ. ಈ ದೋಸೆ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ದೋಸೆನ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಟ್ನಿನ ಮಾಡಿರೋ ಅಂಥದ್ದು. ಸೊ ಬನ್ನಿ ಇದನ್ನು ಸರ್ವ್ ಮಾಡೋಣ. ಸೊ ನೋಡಿದ್ರಲ್ಲ ರೆಸಿಪಿ ಎಷ್ಟು ಸಿಂಪಲ್ ಅಂತೇಳಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.